ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ಆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ. ಹೇಳಿದ್ನಲ್ಲ ಕರ್ಕೊಂಡು ಹೋಗ್ತೀನಿ ಅಂತ, ಆ ಒಂದು ಜಾಗ ಇದೇನೆ. ಇವತ್ತು ನಮ್ಮಕ್ಕ ಒಂದು ಸ್ಪೆಷಲ್ ಡೇ, ಅಂದರೆ ಅವಳ ಒಂದು ಹುಟ್ಟಿದ ಹಬ್ಬ ಇವತ್ತು. ತುಂಬ ವರ್ಷಗಳಿಂದ ಅಂದ್ಕೊಳ್ತಾ ಇದ್ಲು, ತುಂಬ ವರ್ಷಗಳಿಂದ ಕನಸು ಕಾಣ್ತಾ ಇದ್ಲು, ನನಗಂತ ಒಂದು ಗಾಡಿ ಇರಬೇಕು. ಅದು ನಮ್ಮ ಅಪ್ಪದೇ ಆಗಲಿ ಬೇರೆಯವ್ರದ್ದಾಗಲಿ, ಒಂದು ಕಾರ್ ಆಗಲಿ ಗಾಡಿ ಆಗಲಿ ಇರೋದು ತುಂಬಾ ಸಹಜ. ಆದರೆ ಅವರು ದುಡ್ದಿರೋ ಅಂಥ ಒಂದು ದುಡ್ಡಲ್ಲಿ, ಅವರು ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡಲ್ಲಿ ಏನೇ ಒಂದು ವ್ಯಾಲ್ಯೂಬಲ್ ಥಿಂಗ್ನ ನಾವು ತೊಗೊಳ್ಬೇಕು ಅಂತಂದರೆ ತುಂಬಾ ಆಸೆ ಇರುತ್ತೆ. ಆ್ಯಂಡ್ ತುಂಬಾ ಪ್ರೌಡ್ ಮೂಮೆಂಟು ಸಹ ಆ ಒಂದು ದಿನ ಬಂದರೆ. ಸೊ ಅದಕ್ಕಾಗಿ ತುಂಬ ದಿನದಿಂದ ಅನ್ಕೋದಿದ್ಲು, ಫೈನಲಿ ಅವಳು ಬರ್ಡೇಗೆ ಅವಳು ಕಷ್ಟಪಟ್ಟು ದುಡ್ದಿರೋಂತಹ ದುಡ್ಡಲ್ಲಿ ಗಾಡಿ ತೊಗೊಂಡ್ಳವಳು, ಅಂದರೆ ಸೆಲ್ಫ್ ಗಿಫ್ಟ್ ಮಾಡಿಕೊಂಡ್ಳು. ತುಂಬಾ ಅಂದರೆ ತುಂಬಾ ಖುಷಿಯಾಯಿತು. ನಮ್ಮ ಅಮ್ಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗಾಡಿ ಆಗಲಿ, ಒಂದು ಕಂಫರ್ಟಬಲ್, ನೋಡೋದಕ್ಕೆ ಲುಕ್ ಆಗಲಿ ಪ್ರತಿಯೊಂದು. ಇವಾಗ ನಿಮಗೆ ಗೊತ್ತಿರುತ್ತೆ, ಹಳೆ ಕಾಲದವ್ರಿಗೆಲ್ಲ ಈಗಿರೋ ಕಲರ್ ಆಗಲಿ ಈ ಥರ ಎಲ್ಲ ಏನೂ ಇಷ್ಟ ಆಗಲ್ಲ. ಬಟ್ ಅಂಥದ್ರಲ್ಲಿ ನಮ್ಮಮ್ಮಗೆ ತುಂಬಾ ಇಷ್ಟ. ಇವಾಗೂ ಅಷ್ಟೇ ಗಾಡಿ ತುಂಬ ಸೇಫಾಗಿ ಒಳಗಡೆ ತಳ್ಳಿದ್ದೀರಾ ಇಲ್ವಾ, ಪಾರ್ಕ್ ಮಾಡಿದ್ದೀರಾ, ಲಾಕ್ ಮಾಡಿದ್ದೀರಾ, ಕವರ್ ಹಾಕಿದ್ದೀರಾ ಅಂತ ಪ್ರತಿಯೊಂದು ನಮ್ಮಮ್ಮ ಕೇಳ್ಕೊತಾರೆ. ತುಂಬಾ ಖುಷಿ ಆಯಿತು. ಸೊ ಇದೇ ಅಲ್ವಾ ನಿಮಗೆ, ನೀವು ಜಸ್ಟ್ ನಾನು ಅಂದ್ಕೊಳ್ತೀನಿ ನನಗೆ ಬೇಕಿದು, ನನಗೆ ತಗೊಳ್ಬೇಕು ಅನ್ನೋದನ್ನು ಬರೀ ನಿಮ್ಮ ಮೈಂಡ್ಸೆಟ್ಟಲ್ಲಿ ಇಟ್ಕೋಬೇಡಿ. ಪ್ರತಿಯೊಂದು ನಾವು ದುಡಿಬೇಕು, ನಾವು ತಿನ್ನಬೇಕು, ನಮಗೊಂದು ಮೈಂಡ್ಸೆಟ್ ನೀವು ಫಿಕ್ಸ್ ಮಾಡ್ಕೊಳ್ಳಿ. ನನಗೊಂದು ಇದೇ ಅರ್ಥ ಆಗಿದ್ದು ಮೇಯ್ನಾಗಿ, ಇದೊಂದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಒಂದು ಫಿಕ್ಸ್ ಆಗಿ ನಾನು ಗಾಡಿ ತೊಗೋಬೇಕು, ಕಾರ್ ತೊಗೋಬೇಕು, ಅಥವಾ ನಾನು ಈ ಥರ ಒಂದು ಒಡವೆ ತೊಗೋಬೇಕು, ನನಗೆ ಈ ಥರ ಒಂದು ಒಳ್ಳೆ ಕೆಲಸ ಬೇಕು ಅನ್ನೋದನ್ನ ನಾವು ಮೈಂಡಲ್ಲಿ ಫಿಕ್ಸ್ ಆಗಿದ್ದಾದಮೇಲೆ ಬರೀ ಫಿಕ್ಸ್ ಆಗಿದ್ದರೆ ಸಾಲದು, ಆಯಿತಾ? ಅಥವಾ ಫಿಕ್ಸ್ ಆಗಿ ನಾವು ಸೈಲೆಂಟಾಗಿದ್ದರೆ ಸಾಲದು. ನಾವು ಅದ್ರ ಜೊತೆಗೆ ಅದ್ರ ಮೇಲೆ ನಾವು ಕೆಲಸ ಮಾಡಬೇಕು, ಅದ್ರ ಜೊತೆಗೆ ನಾವು ಹಾರ್ಡ್ ವರ್ಕ್ ಇರಬೇಕು, ಅದ್ರ ಗೋಲ್ಸ್ ಇರಬೇಕು, ಅಚೀವ್ ಮಾಡಬೇಕು. ಅದನ್ನು ಮೈಂಡಲ್ಲಿ ನಾವು ಫಿಕ್ಸ್ ಆಗಿ ಅದ್ರ ತಕ್ಕಂತೆ ಏನೇ ಕಷ್ಟ ಬಂದಲಿ, ಏನೇ ಅವಮಾನ ಆಗಲಿ, ಎಷ್ಟೇ ನಮ್ಮನ್ನು ಕುಗ್ಗಿಸಿ ಮಾತಾಡಲಿ, ಯಾರು ಏನೇ ಅಂದ್ಕೊಳ್ಳಿ, ನಾವೇನು ಅಂದ್ಕೊಂಡಿದ್ದೀವಿ ನಾವು ಅದನ್ನು ಅಚೀವ್ ಮಾಡ್ಕೊಳ್ಳೋ ಥರ ನೀವು ನೋಡ್ಕೊಳ್ಳಿ. ಇವತ್ತಲ್ಲ ಆದರೆ ಒಂದು ದಿನ, ಆ ಒಂದು ದಿನ ಬಂದೇ ಬರುತ್ತೆ. ಖಂಡಿತವಾಗ್ಲೂ ನಾವು ಅಚೀವ್ ಮಾಡ್ಕೋಬೇಕು ಅಷ್ಟೇ. ಸೊ ಕಮ್ಮಿಂಗ್ ಟು ದ ಬರ್ಡೇ ಪಾರ್ಟ್, ತಗೊಂಡು ಬಂದಮೇಲೆ ಅದಾದಮೇಲೆ ಈವ್ನಿಂಗ್ ಹೋಗಿ ನಾವು ಯಾವುದೇ ಒಳ್ಳೆ ಕೆಲಸ ಆಗಲಿ, ಯಾವುದೇ ಒಂದು ವೆಹಿಕಲ್ ತೊಗೊಂಡಾದ್ಮೇಲೆ ನಾವು ಫಸ್ಟು ಪೂಜೆ ಮಾಡಿಸ್ಬೇಕಾಗಿರೋದೇ ಗಣಪತಿಗೆ. ಸೊ ಹೋಗಿ ಗಣೇಶ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ದೃಷ್ಟಿಕಾಯಿ ತೆಗೆಸಿ ಪ್ರತಿಯೊಂದು ಮುಗಿಸ್ಕೊಂಡ್ರಿ. ಆ್ಯಂಡ್ ಪ್ರತಿಯೊಂದು ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ, ಬೇರೆ ಕಡೆ ಎಲ್ಲೂ ನಾವು ಆಚೆ ಹೋಗಿಲ್ಲ. ಯಾಕೆಂತಂದರೆ ನಾವು ಆ ಗಾಡಿ ಡೆಲಿವರಿ, ಯಾಕಂದರೆ ನಾವು ಮುಂಚೆನೇ ಅದು ಬುಕ್ಕಿಂಗ್ ಮಾಡ್ಕೊಂಡಿದ್ದು ಆ್ಯಂಡ್ ಡೈರೆಕ್ಟಾಗಿ ಕ್ಯಾಶ್ ಕೊಟ್ಟಿರೋದ್ರಿಂದ. ಸೊ ನಮಗೇನು ಅಷ್ಟೊಂದು ಪ್ರೊಸೀಜರ್ಸ್ ಎಲ್ಲ ಏನೂ ತುಂಬ ಹೊತ್ತು ಹಿಡ್ದಿಲ್ಲ. ಡೈರೆಕ್ಟಾಗಿ ಹೋದರೆ ಅವಳದು ಸ್ವಲ್ಪ ಸಿಗ್ನೇಚರ್ ಫಾರ್ಮಾಲಿಟೀಸ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಒಂದು ಹಾಫ್ ಆನ್ ಅವರಲ್ಲಿ ಅಷ್ಟೇ ಮುಗ್ದೋಯ್ತು ನಮಗೆ. ಆ್ಯಂಡ್ ನಮಗೆ ಸ್ವಲ್ಪ ಹತ್ರನೇ ಆಗುತ್ತೆ, ದೂರ ಅಂತೂ ಏನಿಲ್ಲ. ಒಂದು ಶೋರೂಮ್ ಆಯಿತಾ, ನಾನು ತೊಗೊಂಡಿದ್ದು ದೊಮ್ಲೂರಲ್ಲಿರುವಂಥ ಶೋರೂಮ್, ಸುಜುಕಿ ಶೋರೂಮ್, ಆರ್ಯನ್ ಸುಜುಕಿ ಶೋರೂಮಲ್ಲಿ. ಮನೆಗೆ ಬಂದಮೇಲೆ ನನ್ನ ಕಝಿನು ಮತ್ತು ಅವರು ಫ್ರೆಂಡು ಬಂದುಬಿಟ್ಟಿದ್ರು ಆಲ್ರೆಡಿ, ಅವಳ ಬರ್ಡೇ ಅಂದ್ಬಿಟ್ಟು. ಅವ್ರ ಫ್ರೆಂಡು ವರ್ಷಕ್ಕೆ ಒಂದೇ ಸಲನೇ ನಮ್ಮ ಮನೆಗೆ ಬರೋದು, ಅವಳ ಬರ್ಡೇ ದಿನ ಮಾತ್ರನೇ ಬರ್ತಾರೆ ಅವರು. ಆ್ಯಂಡ್ ನನ್ನ ಕಝಿನ್ ಬಂದಿದ್ದಾರೆ, ಅವರು ಬರ್ಡೇ ಅಂತಲೇ ಬಂದಿರೋದು. ಆ್ಯಂಡ್ ನಮಗೆ ಬೇರೆ ತುಂಬ ಡೆಕೋರೇಷನ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ. ನಮ್ಮ ದೀಪ ಆಲ್ರೆಡಿ ಅವಳು ಗಿಫ್ಟ್ ಮಾಡಿರೋಂತಹ ಈ ಫೋಟೋಸ್ ಏನೆಲ್ಲ ಇದೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಬರ್ಡೇ ಡೆಕೋರೇಷನ್ ಆಗಿ ನಾವು ಕ್ರಿಯೇಟ್ ಮಾಡಿರೋದು. ಬಟ್ ತುಂಬ ಅಂದರೆ ತುಂಬಾ ಪೇಷನ್ಸ್ ಇರಬೇಕಿತ್ತು ಅದಕ್ಕೆ. ಯಾಕೆಂದರೆ ನಮ್ಗೆ ಸಿಕ್ಕಾಪಟ್ಟೆ ಸಾಕಾಗೋಗಿತ್ತು ಬೆಳಗ್ಗೆಯಿಂದ ಓಡಾಡಿ. ಬಟ್ ಸ್ಟಿಲ್ ಎಂಡ್ ಆಫ್ ದಿ ಡೇ ನಾವು ಏನೋ ಒಂದು ಮಾಡಬೇಕು ಅನ್ನೋದನ್ನು ಫೋಟೋಸು ಲೈಟ್ಸು ಎಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿರೋ ಥರ ಮಾಡಿದ್ರಿ. ಯಾಕಂದರೆ ಫ್ರೆಂಡ್ಸ್ ಎಲ್ಲನೂ ಬಂದಿದ್ದಾರೆ ಅಲ್ವಾ. ತುಂಬಾ ಖುಷಿ ಆಯಿತು ನನಗೆ. ಫಾರ್ ದಿ ಫಸ್ಟ್ ಟೈಮ್ ಅವರು ಫ್ರೆಂಡ್ಸ್ ಎಲ್ಲರೂ, ಅವ್ರ ಕೊಲೀಗ್ಸ್ ಆಗಲಿ, ಅವರು ಬೆಸ್ಟ್ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು ಎಲ್ಲರೂ ನಮ್ಮ ಮನೆಗೆ ಬಂದಿದ್ದರು. ಬರೀ ನಾವು ಒಂದು ಅಂದಾಜು ಮೇಲೆ ಅಂದ್ಕೊಂಡಿದ್ವಿ ಇವ್ರು ಬರ್ತಾರೆ ಇವ್ರು ಬರಲ್ಲ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್, ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅವರೆಲ್ಲನೂ ಬಂದು ಅವಳಿಗೆ ವಿಶ್ ಮಾಡಿ ಗಿಫ್ಟ್ಸ್ ಎಲ್ಲ ಕೊಟ್ಟು
ತುಂಬಾ ಖುಷಿ ಆಯಿತು ನಿಜವಾಗ್ಲೂ. ಆ ಒಂದು ಡೇ ತುಂಬಾ ಸ್ಪೆಷಲ್. ಆ್ಯಂಡ್ ಈ ಒಂದು ವರ್ಷ ಅವಳು ಬರ್ಡೇ ಏನಾಗಿದೆ ಅದು ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅದು. ಯಾಕೆಂದರೆ ಸೆಲ್ಫ್ ಗಿಫ್ಟ್ ಮಾಡಿಕೊಂಡು ಅದು ತುಂಬಾ ಖುಷಿ ವಿಚಾರ. ಮತ್ತು ಕೆಲಸ ಹತ್ರ ಹೋಗಿದ್ರಿ, ಅವರು ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಮನೆಗೆ ಹತ್ತತ್ರ ಒಂದು 15 to 20 ಮೆಂಬರ್ಸ್ ಅದ್ರ ಮೇಲೇ ಅವ್ರು ಬಂದಿದ್ದು, ಅವ್ರ ಫ್ರೆಂಡ್ಸ್ ಎಲ್ಲನೂ. ಬಟ್ ತುಂಬಾ ಖುಷಿ ಆಯಿತು. ಒಂದು ನಾವು ಚೌಟ್ರಿ, ಮಿನಿ ಚೌಟ್ರಿಯಲ್ಲಿ ನಾವು ಹೇಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ತೀವಿ ಅದೇ ಥರ ನಮ್ಮ ಮನೇಲಿ ಆಯಿತು. ಅದು ನಂಗೆ ತುಂಬಾ ಖುಷಿ ಆಯಿತು ಸೀರಿಯಸ್ಲಿ. ಇದೇ ಥರ ಅವಳು ಎಲ್ಲ ವರ್ಷವೂ ಇದೇ ಥರ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ ನಾನು. ತುಂಬಾ ಹ್ಯಾಪಿ ಆಯಿತು. ಆ್ಯಂಡ್ ಎಂಡ್ ಆಫ್ ದಿ ಡೇ ಎಲ್ಲರೂ ಊಟ ಮಾಡಿಕೊಂಡು ಸೆಲೆಬ್ರೇಷನ್ ಆಗಿ ಎಲ್ಲನೂ ಇನ್ನು ಹೊರಡೋ ಟೈಮ್ ಅದು. ಸೊ ಎಲ್ಲರಿಗೂ ಸೆಂಡ್ ಆಫ್ ಕೊಡ್ತಾಯಿದ್ದೀವಿ.